ಎಲ್ಲರಿಗೂ ಜೈ ಶ್ರೀರಾಮ್ ಹರ ಹರ ಮಹಾದೇವ್ರಿ. ಇವತ್ತು ನಾವು ಹೊಂಟೀವಿ ರಿಷಿಕೇಶ್ಲೆ ಮಥುರಾ ಅಲ್ಲೆಲ್ಲ ಹೋಗೋದು ಪ್ಲ್ಯಾನ್ ಐತಿ. ಈಗ ಟೈಮ್ 4 ಗಂಟೆ ಆಗೈತೆ ನೋಡ್ರಿ. ಈಗ ನಾವು ಅದೀವಿ ಜೋಶಿಮಠದಾಗ. ಈಗ ಹೋಗೋಣ ಅಂತ ಅಂದ್ರೆ ಜೋಶಿಮಠ್ಲೆ ರಿಷಿಕೇಶಿಂದ 250 ಕಿಲೋಮೀಟ್ರ್ ಸಿಕ್ಕೈತಿ. 12 ತಾಸು ಬೇಕಾಕೈತಂತೆ ಮಿನಿಮಮ್. ಡ್ರೈವರಿಗೆ ಮಾತಾಡಿದ್ದೆ. ಈಗ ಟೈಮ್ 4 ಗಂಟೆ ಆಗೈತೆ ನೋಡ್ರಿ. ಈಗ ಬಿಡ್ಬೇಕು, ನಾವೆಲ್ಲರೂ ರೂಮ್ ಚೆಕ್ಔಟ್ ಮಾಡಕತ್ತೀವಿ. ಹೋಗೋಣ ಬರ್ರಿ. ಹರ ಹರ ಮಹಾದೇವ್, ಜೈ ಶ್ರೀರಾಮ್. ಫ್ರೆಂಡ್ಸ್, ಈಗ ನಾವು ಹೊಂಟಿವಿ ರಿಷಿಕೇಶಿಗೆ. ಜೋಶಿಮಠ್ಲೆ ರಿಷಿಕೇಶ 250 ಕಿಲೋಮೀಟರ್ಸ್ ಆಕೈತಿ. 12 ತಾಸರ ಬೇಕಾಕೈತ ಅಂತ ನೋಡ್ರಿ. ಅದಕ್ಕೆಲ್ಲ ಹುಡುಗರು ಮಕ್ಕೊಂಡ್ಬಿಟ್ಟಾರ. ನಾ ಒಬ್ನ ಎಚ್ಚರಾಗಿ ವ್ಯೂ ಎಂಜಾಯ್ ಮಾಡಾಕತ್ತೀನಿ. ವ್ಯೂ ಮಾತ್ರ ನೆಕ್ಸ್ಟ್ ಲೆವೆಲ್ ಐತಿ ನೋಡ್ರಿ. ಏನ್ ಮೌಂಟೇನ್ಸ್ ರೀ, ಅಬಾಬಾಬಾ ಭಾರಿ ಅದ ನೋಡ್ರಿ. ಉತ್ತರಾಖಂಡ ಮಸ್ತ್ ಅಂದ್ರ ಮಸ್ತ್ ಐತಿ. ರಿಷಿಕೇಶ್ದಾಗ ನಮ್ದು ಪ್ಯಾಕೇಜ್ ಎಂಡ್ ಆಕೈತಿ ನೋಡ್ರಿ. ಆಕ್ಚುಲಿ ಹರಿದ್ವಾರ ಮಠ ಇತ್ತು, ಬಟ್ ನಾವು ರಿಷಿಕೇಶ್ ಎಕ್ಸ್ಪ್ಲೋರ್ ಮಾಡ್ಬೇಕಂತ ಹೇಳಿ ರಿಷಿಕೇಶ್ದಾಗ ಎಂಡ್ ಮಾಡಾಕತ್ತೀವಿ. ಮತ್ ಅಲ್ಲಿಂದ ಟ್ರೈನ್ ಹತ್ತಿ ಮಥುರಾಗ ಹೋಗೋದು ಪ್ಲಾನ್ ಐತಿ. ನೋಡೋಣ ಅಂತ ಏನೇನ್ ಆಕೈತಿ ಏನೇನಿಲ್ಲ. ಮತ್ ಪ್ಯಾಕೇಜ್ ಬಗ್ಗೆ ಹೇಳಬೇಕಂದ್ರ ಅಂತ ಪರಿ ವರ್ತ್ ಇಲ್ಲ ನೋಡ್ರಿ. 8500 ರೂಪೀಸ್ ಪರ್ ಪರ್ಸನ್ ತಗೊಂಡಾರ ಅವ್ರ. ಅದ್ರಾಗ ಟ್ರಾವೆಲ್, ಸ್ಟೇ, ಫುಡ್ ಇನ್ಕ್ಲೂಡ್ ಇರ್ತೈತಿ. ಕೇದಾರ್ನಾಥ, ಬದ್ರಿನಾಥ, ತುಂಗನಾಥ ಮತ್ ಸೈಡ್ ಸೀನ್ಸ್ ಏನೇನ್ ಇರ್ತಾವ ನೋಡ್ರಿ, ಅವೆಲ್ಲ ತೋರ್ಸಿನ ಅಂತ ಹೇಳಿದ್ರು ಅವ್ರ. ಎಲ್ಲಾ ತೋರ್ಸ್ಯಾರ. ಬಟ್ ತುಂಗನಾಥ ನಮ್ಗ್ ಹೋಗಕ್ ಆಗ್ಲಿಲ್ಲ. ಅದಕ್ಕೆ ನಾವು ತುಂಗನಾಥ ಕ್ಯಾನ್ಸಲ್ ಮಾಡ್ಕೊಂಡ್ವಿ. ಪ್ಯಾಕೇಜ್ ಅಂತ ಪರಿ ವರ್ತ್ ಎದಕ್ಕಿಲ್ಲ ಅಂತ ಹೇಳಿದೆ ಅಂದ್ರ, ನಾವು ಹರಿದ್ವಾರಿಗೆ ಹೋಗಿ ಒಂದು ಟ್ರಾವೆಲರ್ಸ್ ಗಾಡಿ ಬುಕ್ ಮಾಡ್ಕೊಂಡ್ ರೂಮ್ ಎಲ್ಲ ಅಡ್ವಾನ್ಸ್ ಬುಕ್ ಮಾಡ್ಕೊಂಡ್ಬಿಟ್ವಿ ಅಂದ್ರೆ ಬಜೆಟ್ ದಾಗ ಆಗ್ಬಿಡ್ತೈತಿ ನಮ್ದು. ಇನ್ನ ಕಮ್ಮಿ ಬಜೆಟ್ ದಾಗ ಆಗ್ಬೇಕಂದ್ರೆ ಇಲ್ಲಿ ಗೌರ್ಮೆಂಟ್ ಬಸ್ ಇರ್ತಾವ್ರಿ. ಗೌರ್ಮೆಂಟ್ ಬಸ್ದಾಗ ನಾವು ಟ್ರಾವೆಲ್ ಮಾಡಬಹುದು. ಬಟ್ ಏನ್ ಪ್ರಾಬ್ಲಮ್ ಆಕೈತೆ ಅಂದ್ರ, ಇಲ್ಲಿಂತ್ರ ಅಲ್ಲಿ ಹೋಗ, ಅಲ್ಲಿಂತ್ರ ಆ ಬಸ್ ಹತ್ತ, ಅಲ್ಲಿಂತ್ರ ಆ ಬಸ್ ಹತ್ತ, 4-5 ಬಸ್ ಚೇಂಜ್ ಮಾಡೋದಾಕೈತಿ. ಮತ್ತೆ ನಮ್ಮ ಟೈಮಿಂಗ್ ಬಸ್ ಇರೋದಿಲ್ಲವ. ಒಬ್ರ ಇಬ್ರ 3 ಮಂದಿ ಬರಾಕತ್ತೀವಿ ಅಂದ್ರೆ ಬಸ್ದಾಗ ಟ್ರಾವೆಲ್ ಮಾಡೋದು ಬೆಸ್ಟ್ ಅಂತ ಹೇಳಿ ನಂದು ಒಪಿನಿಯನ್. ಫ್ರೆಂಡ್ಸ್, ಈಗ ನಾವು ಬಂದ್ವಿ ರಿಷಿಕೇಶಿಗೆ. ಅಲ್ಲಿ ಜೋಶಿಮಠ ನಾವು 5 ಗಂಟೆಗೆ ಬಿಟ್ಟಿದ್ವಿ. ಈಗ ಇಲ್ಲಿ 3:30 ಅಂದ್ರೆ ಟಚ್ ಆದಿ ನೋಡ್ರಿ. ಇಲ್ಲೆಲ್ಲ ಗಾರ್ಡ್ ಸೆಕ್ಷನ್ ಅದಾವಲ್ಲ, ಎಲ್ಲ ಕಡೆನೂ ಗಾರ್ಡ್ ಸೆಕ್ಷನ್ ಐತ್ರಿ. ಎಲ್ಲ ಕಡೆ ಗುಡ್ಡ ಅದಾವ. ಹಂಗಾಗಿ ಹೋಗಾಕ ಬರಾಕ ಟೈಮ್ ಹಿಡಿತೈತಿ. ಮತ್ತು ಈಗ ರಿಷಿಕೇಶ್ದಾಗ ಒಮ್ಮೆ ಗಂಗಾ ಸ್ನಾನ ಮಾಡೋಣಂತ. ಮತ್ತು ರಾಮ್ ಝೂಲಾ, ಜಾನಕಿ ಝೂಲಾ, ಮತ್ತು ಶಿವನ ಮೂರ್ತಿ ಐತದ, ಅವೆಲ್ಲ ನೋಡೋಣ ಅಂತ. ಎಷ್ಟಾಗಿದೆ ಅಷ್ಟು ಕವರ್ ಮಾಡೋಣ ಬರ್ರಿ. 1 ತಾಸು ಟೈಮ್ ಆಯ್ತು ನಮಗೀಗ. ಮತ್ತು ಇಲ್ಲಿಂದ ಮತ್ತೆ ನಾವು ಹೋಗ್ಬೇಕು, ಮಥುರಾಗ ಹೋಗ್ಬೇಕು. ಟ್ರೈನ್ ಐತಿ ರಿಷಿಕೇಶ್ಲೇನ ಐತಿ ಟ್ರೈನ್. ಹೋಗೊಂಬರಿ, ನೋಡೋಣ ಅಂತ. ಫ್ರೆಂಡ್ಸ್, ಈಗ ನಾವು ಬಂದ್ವಿ ರಿಷಿಕೇಶ್ದಾಗ ರಾಮ್ ಝೂಲಾ ಕಡೆ. ರಾಮ್ ಝೂಲಾ ಅಂದ್ರೆ ಇದೇನ್ ಬ್ರಿಡ್ಜ್ ಕಾಣಕತ್ತೈತಿ ನೋಡ್ರಿ, ಇದಕ್ಕ ರಾಮ್ ಝೂಲಾ ಅಂತ ಹೇಳಿ ಕರೀತಾರ. ಮತ್ ನೀವು ನೋಡ್ಬೋದು, ರಿವರ್ ರಾಫ್ಟಿಂಗ್ ಮಾಡಕತ್ತಾರ ನೋಡ್ರಿ. ರಿಷಿಕೇಶ್ದಾಗ ರಿವರ್ ರಾಫ್ಟಿಂಗ್ ಬಹಳ ಫೇಮಸ್ ಅಂತ. ಫ್ರೆಂಡ್ಸ್, ಈಗ ರಿಷಿಕೇಶ್ದಾಗ ಗಂಗಾ ನದಿದಾಗ ಸ್ನಾನ ಮಾಡಕತ್ತೀವಿ. ನೀರು ಮಾತ್ರ ಕೋಲ್ಡ್ ಇದ್ದೇ ಇರ್ತೈತಿ ರೀ ಯಾವಾಗಿದ್ರು. ಯಾಕಂದ್ರೆ ಹಿಮಾಲಯಲ್ಲಿ ಹರಿದು ಬರ್ತೈತಲ್ಲ ನೀರು. ಫ್ರೆಂಡ್ಸ್, ಈಗ ಡುಕ್ಕಿ ಹೊಡೋಣಂತ. ಹರ ಹರ ಮಹಾದೇವ್, ಜೈ ಶ್ರೀರಾಮ್. जो पास तेरे वही तेरा, बाकी सब मोह का फेरा, ये क्यों समझ ना पाया, तन मिट्टी है मन माया, भगवा चोला तन पे जो तोड़े, हर चोला तो जाएगा पीछे छोड़े. ಫ್ರೆಂಡ್ಸ್, ಇಲ್ಲಿ ರಿಷಿಕೇಶ್ದಾಗ ನೋಡೋದಂತ ಭಾಳಷ್ಟು ಅಂಗಡಿ ಅದಾವ ನೋಡ್ರಿ, ಭಾಳಷ್ಟು ಶಾಪಿಂಗ್ ಮಾಡೋವಂತ. ಮತ್ತು ಇಲ್ಲಿ ಫಾರಿನರ್ ಟೂರಿಸ್ಟ್ ಭಾಳ ಮಂದಿ ಬರ್ತಾರೆ ಇಲ್ಲಿ ನೋಡ್ಬೋದು. ಒಂಥರ ಗೋವಾಗೆ ಬಂದಂಗೆ ಆದ್ಬಿಟ್ಟೈತಿ. ಈಗ ಒಂದು ಮನೆಗೆ ಬಂದ್ರೆ ಈಗ ಹೊಂಟಿವಿ ಶಿವನ ಮೂರ್ತಿ ಅದಲ್ಲ, ಅದು ದರ್ಶನ ಮಾಡಕ್ಕೆ ಹೊಂಟಿವಿ. ಫ್ರೆಂಡ್ಸ್, ಈಗ ನಾವು ಬಂದ್ವಿ ಪರಮಾತ್ ನಿಕೇತನ್ ಆಶ್ರಮ್ ಕಡೆ. ಇಲ್ಲಿ ನೀವು ನೋಡಬಹುದು ಶಿವನ್ ಮೂರ್ತಿ ಎಷ್ಟು ಸುಂದರವಾಗಿ ಕಾಣಕತ್ತೈತಿ ನೋಡ್ರಿ. 2013ದಾಗ ಬಾಳ ಅಂದ್ರೆ ಬಾಳ ಡೇಂಜರ್ ಫ್ಲಡ್ಸ್ ಬಂದಿದ್ದು ರೀ. ಇಲ್ಲೇ ಫುಲ್ ಮುಳುಗಿತ್ತು ರಿಷಿಕೇಶ್ ಅನ್ನೋದು. ಶಿವನ್ ಮೂರ್ತಿ ಮುಳುಗಿದ್ರು ಏನೇನ್ ಆಗಿಲ್ಲ ನೋಡ್ರಿ, ಒಂದಿಟ್ಟು ಏನು ಆಗಿಲ್ಲ ಶಿವನ್ ಮೂರ್ತಿಗ. ಮತ್ ರಿಷಿಕೇಶಿಗೆ ಯೋಗ ಕ್ಯಾಪಿಟಲ್ ಆಫ್ ಇಂಡಿಯಾ ಅಂತ ಹೇಳಿ ಕರೀತಾರ. ಅದಕ್ಕಂತ ರಿಷಿಕೇಶ್ ಹೆಸರು ಒಳಗ ನೋಡ್ರಿ ಋಷಿ ಅವ್ರದ ಹೆಸರು ಐತಿ. ಎಲ್ಲಾ ಋಷಿ ಮುನಿ ಅವ್ರಗ ಶಿವ ಯೋಗ ಜ್ಞಾನ ಕೊಟ್ಟಿದ್ದ ಇಲ್ಲಿ ಅಂತ ನೋಡ್ರಿ. ಅದಕ್ಕ ಶಿವಂಗ ಮಹಾಯೋಗಿ ಯೋಗೇಶ್ವರ್ ಅಂತ ಹೇಳಿ ಇನ್ನೊಂದ್ ಹೆಸರು ಐತಿ. ನೀವು ಇಲ್ಲಿಂತ್ರನ ದರ್ಶನ ಮಾಡ್ಕೊಂಡ್ಬಿಡ್ರಿ. 5-6 ಗಂಟೆ ಮಠ ಆಶ್ರಮ ಬಂದಿರ್ತದಂತ. ಸ್ವಲ್ಪ ಕ್ಲೀನಿಂಗ್ ಎಲ್ಲಾ ಮಾಡ್ತಿರ್ತಾರಂತ. ಆಮೇಲೆ ಆರತಿ ಆಕೇತಂತ. ಅದಕ್ಕೆ ಬಂದೈತಿ. ಇಲ್ಲಿಂತ್ರ ದರ್ಶನ ಮಾಡ್ಕೋರಿ. ಹರ ಹರ ಮಹಾದೇವ್. ಫ್ರೆಂಡ್ಸ್, ಈಗ ನಾವು ಬಂದಿವಿ ರಿಷಿಕೇಶ್ ರೈಲ್ವೆ ಸ್ಟೇಷನ್. ಈಗ ನಮ್ದು ಟ್ರೈನ್ 4 ತಾಸು ಡಿಲೇ ಐತೆ ನೋಡ್ರಿ. ಈಗ
ಹಾಗಾಗಿ ಮತ್ತೀಗ ರಿಷಿಕೇಶ್ ಗಂಗಾ ಆರತಿ ನೋಡಕ್ಕೆ ಹೊಂಟಿವಿ. ಈಗ ಹೋಗೋಣ ನೋಡ್ರಿ. ಈಗ ಫ್ರೆಂಡ್ಸ್ ಇವೆಲ್ಲ ನಮ್ ಲಗೇಜ್ ನೋಡ್ರಿ. ಲಗೇಜ್ ಎಲ್ಲ ರೈಲ್ವೆ ಸ್ಟೇಷನ್ ದಾಗ ಇಟ್ಟ ಈಗ ನಾವು ಹೋಗೋಣ ತ್ರಿವೇಣಿ ಘಾಟಿಗ ಗಂಗಾ ಆರತಿ ನೋಡಾಕ. ನಾವು ಟ್ರಾವೆಲ್ ಮಾಡಾಕತ್ತಿದ್ದ ಟ್ರೈನ್ 4 ತಾಸು ಡಿಲೇ ಐತಿ. 5:55 ಡಿಪಾರ್ಟ್ ಆಗೋದ ಟ್ರೈನ್ 10:20 ಡಿಪಾರ್ಟ್ ಆಗಾಕತ್ತೈತಿ. ಹಂಗಾಗಿ 4 ತಾಸು ಕುಂತರ ಏನ್ ಮಾಡೋಣ್ರಿ ಇಲ್ಲಿ. ಅದಕ್ಕೆ ನಾವು ಹೊಂಟಿವಿ ಈಗ ತ್ರಿವೇಣಿ ಘಾಟಿಗ ಗಂಗಾ ಆರತಿ ನೋಡಾಕ. ಆಟೋದವರ ಪರ್ ಪರ್ಸನ್ 20 ರೂಪೀಸ್ ತಗೊಂಡ್ರ, ಆಟೋದವ್ರ ಜಾಸ್ತಿ ಹೇಳ್ತಾರೆ, ನಾವು ಬಾರ್ಗೇನಿಂಗ್ ಮಾಡ್ಬೇಕ. ಈಗ ನಾವು ಬಂದ್ವಿ ತ್ರಿವೇಣಿ ಘಾಟಿಗ. ಇಲ್ಲಿ ಬರೋ ಮಠ ಗಂಗಾ ಆರತಿ ಮುಗಿದ್ ಬಿಟ್ಟೈತಿ ನೋಡ್ರಿ. ಭಾಳ ಅಂದ್ರೆ ಭಾಳ ಬೇಜಾರ ಆಗತೈತಿ. ಬಟ್ ಇಲ್ಲಿ ಒಂದು ಟ್ರೆಡಿಷನಲ್ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಮಾಡಾಕತ್ತಾರ. ಭಾಳ ಅಂದ್ರೆ ಭಾಳ ಸುಂದರವಾಗಿ ಮಾಡಾಕತ್ತಾರ. ರಾಧಾ ಮುಖ ಮಧುಕರ ರಸಿಕ ರಸಿಕ ವರದಾಸ ವಿಲಾಸ ವನಜನಯನ ರಾಧಾ ಮುಖ ಮಧುಕರ ರಸಿಕ ರಸಿಕ ವರದಾಸ ವಿಲಾಸ ಟಕ ಟಕ ಧಿಗಿ ಧಿಗಿ ಟಕ ಟಕ ಧಿಗ ಧುಮ್ ಟಕ ನೀರನ. ಫ್ರೆಂಡ್ಸ್ ಅಲ್ಲಿ ಟ್ರೆಡಿಷನಲ್ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಮಾಡಾಕತ್ತಿದ್ರು. ಭಾಳ ಅಂದ್ರೆ ಭಾಳ ಸುಂದರವಾಗಿ ಮಾಡಾಕತ್ತಿದ್ರು. ರಾಮಾಯಣ ಮಹಾಭಾರತ ಅದರದೆಲ್ಲ ಕಥೆ ಎಲ್ಲ ಹೇಳಾಕತ್ತಿದ್ರಿ. ಭಾಳ ಅಂದ್ರೆ ಭಾಳ ಮಸ್ತ್ ಅನಿಸ್ತ. ಆರತಿ ನೋಡಿಲ್ಲ ಅಂತ ಹೇಳಿ ಬೇಜಾರಿತ್ರಿ. ಆ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ನೋಡಿ ಎಲ್ಲಾ ಬೇಜಾರ ಹೋಗ್ಬಿಡುತ್ತೆ ನೋಡ್ರಿ. ಅಷ್ಟು ಚಂದ ಮಾಡಿದ್ರು ಅವ್ರ. ಮತ್ ಇದು ರಿಷಿಕೇಶ್ ಪೂರ ಎಕ್ಸ್ಪ್ಲೋರ್ ಮಾಡ್ಬೇಕಂದ್ರೆ 2-3 ದಿನ ಮಟ್ಟ ಹಿಡಿತೈತಿ ನೋಡ್ರಿ. ಫುಲ್ ಡೀಟೇಲ್ ಆಗಿ ಎಕ್ಸ್ಪ್ಲೋರ್ ಮಾಡ್ಬೇಕಂದ್ರೆ ನಮ್ ಕಡೆ ಅಷ್ಟು ಟೈಮ್ ಇಲ್ಲ. ಈಗ ನಮ್ ಕಡೆ ಎಷ್ಟು ಟೈಮ್ ಇತ್ತು ಅಷ್ಟು ಎಕ್ಸ್ಪ್ಲೋರ್ ಮಾಡಿದ್ವಿ. ಫ್ರೆಂಡ್ಸ್ ಇಲ್ಲಿ ಹಿಂದೂ ಹೃದಯ ಸಮ್ರಾಟ ಧರ್ಮರಕ್ಷಕ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜ್ ಅವ್ರದ್ದು ಮೂರ್ತಿ ಐತ್ ನೋಡ್ರಿ. ಮಹಾರಾಜರದ ಮೂರ್ತಿ ಇಲ್ಲೇ ನೋಡಿ ಭಾಳ ಅಂದ್ರೆ ಭಾಳ ಸಂತೋಷ ಆತ. ಹಾಂಗ ರಿಷಿಕೇಶ್ ಎಲ್ಲಾ ಎಕ್ಸ್ಪ್ಲೋರ್ ಮಾಡ್ಕೊಂತ ನಡ್ಕೊಂತ ಮತ್ ನಾವು ಬಂದ್ವಿ ರೈಲ್ವೆ ಸ್ಟೇಷನ್ ಕಡೆ. ಈಗ ಟೈಮ್ 9 ಗಂಟೆ ಆಗೈತಿ. 10 ಗಂಟೆ ಅಂತ ನಮ್ದು ಟ್ರೈನ್ ಬರ್ತೈತಿ. ಆ ಟ್ರೈನ್ ಹತ್ತಿ ಸೀದಾ ನಾವು ಹೋಗೋಣ ಮಥುರಾಗ. ಈಗ ನಾವು ಟ್ರಾವೆಲ್ ಮಾಡಾಕತ್ತಿದ್ದ ಸ್ಪೆಷಲ್ ಟ್ರೈನ್ ನೋಡ್ರಿ. ಟ್ರೈನ್ ನಂಬರ್ 06598. ಟ್ರೈನ್ ನಂಬರ್ 0 ಚಾಲೂ ಆಗೋದು ಎಲ್ಲ ಸ್ಪೆಷಲ್ ಟ್ರೈನ್ ರೀ. ಇವು ಸ್ಪೆಷಲ್ ಟ್ರೈನ್ ಡಿಲೇ ಆಗೋದು ಕಾಮನ್ ಥಿಂಗ್ ರೀ. ಇವ್ 4 ತಾಸು 5 ತಾಸು ಒಂದೊಂದ್ಸಲ 24 ತಾಸು ಡಿಲೇ ಆಗ್ತಾವ. ಇವ್ ಸ್ಪೆಷಲ್ ಟ್ರೈನ್ ಮ್ಯಾಗ ನಂಬಿಕೆನೇ ಇಲ್ಲ. ಮತ್ ನಾ ನಿಮ್ಗೆ ಸಿಗ್ತೀನಿ ಶ್ರೀಕೃಷ್ಣ ಜನ್ಮಭೂಮಿ ಮಥುರಾದಾಗ. ಮತ್ ಈ ವಿಡಿಯೋ ನಿಮ್ಗೆ ಚಲೋ ಅನ್ಸಂದ್ರ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ರಿ. ಜೈ ಶ್ರೀರಾಮ್, ಹರ ಹರ್ ಮಹಾದೇವ್.